ಅಣುಕು ಪ್ರದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಲಕ್ನೋದಲ್ಲಿ ಸ್ಥಳೀಯ ಆಡಳಿತದಿಂದ ಮಾಕ್ ಡ್ರಿಲ್ಗೆ ಸಿದ್ಧತೆಗಳಾಗ್ತಾ ಇದ್ದು ಸೇನೆ ಹಾಗೂ ಪೊಲೀಸ್ ಇಲಾಖೆಯಿಂದ ಮಾಕ್ ಡ್ರಿಲ್ ಇವತ್ತೇ ಅಣುಕು ಪ್ರದರ್ಶನದ ಪೂರ್ವಾಭ್ಯಾಸ ಮಾಡ್ತಾರೆ. ರಿಹರ್ಸಲ್ ಇದು. ಇವತ್ತೇ ಅಣುಕು ಪ್ರದರ್ಶನದ ಪೂರ್ವಾಭ್ಯಾಸ ಲಕ್ನೋದಲ್ಲಾಗುತ್ತೆ, ಸಿದ್ಧತೆಗಳಾಗುತ್ತೆ. ಸೇನೆ ಮತ್ತು ಪೊಲೀಸರು ಇಬ್ರು ಕೂಡ ಜಂಟಿಯಾಗಿ ಇದನ್ನು ನಡೆಸ್ಕೊಡ್ತಾರೆ. ದೇಶಾದ್ಯಂತ ಅಣುಕು ಪ್ರದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇರುವಾಗ ಲಕ್ನೋದಲ್ಲಿ ಸ್ಥಳೀಯ ಆಡಳಿತದಿಂದ ಮಾಕ್ ಡ್ರಿಲ್ ಅನ್ನ ಇವತ್ತೇ ಮಾಡ್ತಾರೆ, ಪೂರ್ವಾಭ್ಯಾಸ ಮಾಡ್ತಾರೆ. ಸೇನೆ ಹಾಗೂ ಪೊಲೀಸ್ ಇಲಾಖೆಯಿಂದ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯುತ್ತೆ. ಇವತ್ತೇ ಅಣುಕು ಪ್ರದರ್ಶನದ ಪೂರ್ವಾಭ್ಯಾಸ ಲಕ್ನೋದಲ್ಲಿ ಆಗ್ತಾ ಇದೆ. ಸೊ ಒಂದಂತೂ ವಿಚಾರ ಏನು ಅಂದ್ರೆ ದೇಶಾದ್ಯಂತ ಆಗ್ತಾ ಇದೆ. ದೇಶಾದ್ಯಂತ ನಿಮಗೆ ಬರ್ಬೋದು ಪ್ರಶ್ನೆ, ನಮ್ಮೂರಲ್ಲಾಗುತ್ತಾ ಅಂತ. ನಮ್ಮ ರಾಜ್ಯದಲ್ಲಿ 3 ಕಡೆ, ಓವರ್ ಆಲ್ ದೇಶ ಅಂತ ತಗೊಂಡಾಗ 244 ಕಡೆ. ನೋಡಿ ಸಿದ್ಧತೆಗಳು ಹೇಗಾಗ್ತದೆ ಲಕ್ನೋದಲ್ಲಿ ಅಂತ. ಓಕೆ ನೋಡಿ, ಇಂಥದ್ದೇ ನಮ್ಮ ರಾಜ್ಯದಲ್ಲೂ ಕೂಡ ಆಗುತ್ತೆ ನಾಳೆ. ಇಂಥದ್ದೇ ಈಗ ಲಕ್ನೋದಲ್ಲಿ ಏನ್ ಗಮನಿಸ್ತಾ ಇದ್ದೀರಿ ನೀವು, ಇದೆಲ್ಲವೂ ರಿಹರ್ಸಲ್. ಒಂದು ವೇಳೆ ಮಿಸೈಲ್ ಹಾರ್ ಬಂತು ಆವಾಗ ನಾವು ಎಸ್ಕೇಪ್ ಆಗೋದು ಹೇಗೆ, ಸೈರನ್ ಸೌಂಡ್ ಹೇಗಿರುತ್ತೆ, ಇಲ್ಲಿ ತನಕ ನಾವು ಬೇರೆ ದೇಶದಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಹೇಗೆ ಯುಕ್ರೇನ್ ಅಲ್ಲಿ ಹೆಂಗಾಗ್ತಾ ಇದೆ, ಏನ್ ದಾಳಿ ಆಯ್ತು, ಜನ ಹೇಗೆ ಸೇವ್ ಆದ್ರು, ಬರೀ ಮಾತಾಡಿದ್ರೆ ಬಂಕರಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅಂದ್ವಲ್ಲ, ಅವೆಲ್ಲವೂ ಈಗ ನಿಮಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿದೆ, ಹೇಗೆ ನಡೆಸ್ತಾರೆ ಅಂತ ಗೊತ್ತಾಗುತ್ತೆ ನೋಡಿ. ಈಗ ಇನ್ ಕೇಸ್ ಏನಾದ್ರು ಫೈರಿಂಗ್ ಅಥವಾ ಇನ್ನೇನೋ ಆಯ್ತು, ಅವಾಗ ನಾವು ಈಗ ಯಾರೋ ಒಂದು ಗುಂಡಿಟ್ಟು ಹೊಡಿತಾ ಇದಾರೆ ಅಂದ್ರೆ ಓಡೋಗ್ತೀವಲ್ಲ ತಪ್ಪಿಸ್ಕೊಳಕ್, ಹಂಗಲ್ಲ. ಮಲಗಿ ಹೆಂಗ್ ತಪ್ಪಿಸ್ಕೊಳ್ಬೇಕು, ಹೇಗೆ ತೆವಳಬೇಕು, ಇದೆಲ್ಲವನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ ನಮ್ಗೀಗ. ಎಲ್ಲವನ್ನ ಹೇಳ್ಕೊಡ್ತಾರೆ. ಎಲ್ಲೆಲ್ಲಿ ಟಾರ್ಗೆಟ್ ಪ್ರದೇಶಗಳಿದ್ದಾವೆ ಅವೆಲ್ಲವೂ ಕಡೆ ಈಗೇನ್ ಗಮನಿಸ್ತಾ ಇದ್ದೀರಿ ನೋಡಿ ಅಲ್ಲಿ. ಆಮೇಲೆ ಈಗ ಇದರಲ್ಲಿ ಪೊಲೀಸರಿಗೂ ಕೂಡ ಪ್ರಾಕ್ಟೀಸ್ ಇರುತ್ತೆ. ಪೊಲೀಸರಿಗೂ ಏನೋ ಸಮಸ್ಯೆ ಆಯ್ತು ಅನ್ಕೊಳ್ಳಿ, ಅವ್ರನ್ನ ಹೆಲ್ತ್ ಎಮರ್ಜೆನ್ಸಿ ಸಡನ್ ಆಗಿ ಹೇಗ್ ಮಾಡ್ಬೇಕು, ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು, ಅವ್ರನ್ನ ಹೊತ್ಕೊಂಡು ಹೇಗೆ ಹೋಗೋದು, ಇವೆಲ್ಲದರ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಈ ಮಾಕ್ ಡ್ರಿಲ್ ಅಂತಾರೆ. ಸಾಮಾನ್ಯವಾಗಿ NCC ಇದ್ದವ್ರಿಗೆ, NSS ಅಲ್ಲಿ ಇದ್ದವ್ರಿಗೆ ಇದೆಲ್ಲದರ ತಯಾರಿಗಳು ಗೊತ್ತಿರುತ್ತೆ. ಅವ್ರಿಗೆ ಗೊತ್ತು ವಾಟ್ ಈಸ್ ಮಾಕ್ ಡ್ರಿಲ್, ಅವ್ರಿಗೆ ಎಕ್ಸಾಕ್ಟ್ ಆಗಿ ಐಡಿಯಾ ಇರುತ್ತೆ. ಬಟ್ ಈಗ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಹೇಳ್ಕೊಡುವಂತಹ ಸಮಯ. ಪ್ರಮುಖವಾಗಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂತವ್ರು ಯಾರು ಗೊತ್ತಾ? ಸೇನೆ, ಪೊಲೀಸರು, ಅದಕ್ಕಿಂತ ಹೆಚ್ಚಿನದಾಗಿ ಯೂತ್ಸ್. ಇಲ್ಲಿ ಯೂತ್ಸ್ ಗಳನ್ನ ಬಳಸ್ಕೊಳ್ತಾರೆ. ನಾವುಗಳು ಕೂಡ ಅಂದ್ರೆ ದೇಶದ ಯುವಕರನ್ನು ಕೂಡ ಇದರಲ್ಲಿ ಬಳಸ್ಕೊಳ್ತಾರೆ. ಅಲ್ಲಿ ಅವರು ಗಡಿಯಲ್ಲಿ ದೇಶದ ವಿಚಾರವಾಗಿ ಪರವಾಗಿ ಹೊಡೆದಾಟವನ್ನ ಮಾಡ್ತಾರೆ. ಯಾರು? ನಮ್ಮ ಯೋಧರು. ಇಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಳೋದು ಹೇಗೆ, ಪ್ರಮುಖವಾದ ಆಸ್ತಿಗಳನ್ನು ಉಳಿಸ್ಕೊಳ್ಳೋದು ಹೇಗೆ, ನಮ್ಮ ಜೀವ ಉಳಿಸ್ಕೊಳ್ಳೋದು ಹೇಗೆ, ಅದರ ತಯಾರಿಯನ್ನ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾರೆ. ಅದೇ ಮಾಕ್ ಡ್ರಿಲ್ ನಾಳೆ ಆಗುತ್ತೆ ನಮ್ಮಲ್ಲೂ ಕೂಡ.